ಸಿಎಂ ಬದಲಾವಣೆ ಬಗ್ಗೆ ಎಚ್ ವಿಶ್ವನಾಥ್ ಹೇಳಿಕೆ ವಿಚಾರವಾಗಿ ಧಾರವಾಡದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ಬಗ್ಗೆ ಮಾಹಿತಿ ಇಲ್ಲ. ಸಿಎಂ ಬದಲಾವಣೆ ಬಗ್ಗೆ ನಾವು ಯಾರು ಕೂಡ ಮಾತನಾಡೋದಿಲ್ಲ. ವಿಶ್ವನಾಥ್ ಏನು ಮಾತನಾಡ್ತಿದ್ದಾರೆ ಗೊತ್ತಿಲ್ಲ. ಅವರು ಮಾತನಾಡ್ತಿದ್ದಾದ್ರೆ ಅವರ ಬಗ್ಗೆ ಅವರ ಹೆಚ್ಚಿನ ಮಾಹಿತಿ ಇರಬೇಕು. ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಯಾರೂ ದೆಹಲಿಗೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಚಾರ ಸಂಕಿರಣ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಭಾರತ ಜಗತ್ತಿನಲ್ಲೇ ಪುರಾತನ ದೇಶವಾಗಿದೆ. ಬ್ರಿಟಿಷರು ಬರುವ ಮುನ್ನವೇ ಭಾರತ ದೇಶವಾಗಿತ್ತು. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋದವರು ರಾಮೇಶ್ವರಕ್ಕೆ ಹೋಗಬೇಕು ಎನ್ನುವ ಅಲಿಖಿತ ನಿಯಮ ಮನೆಯಲ್ಲಿ ಕೂಡ ಇದೆ. ಒಂದೇ ದೇಶದಲ್ಲಿರುವಂತಹ ಕಾರಣಕ್ಕಾಗಿಯೇ ಕಾಶಿಗೆ ಹೋದವರು ರಾಮೇಶ್ವರಕ್ಕೆ ಹೋಗ್ತಾ ಇದ್ರು. ಇನ್ನು ಒನ್ ನೇಷನ್ ಅಂದ ತಕ್ಷಣ ಸದ್ಯ ನಮ್ಮ ದೇಶದಲ್ಲಿ ಕೆಲವರಿಗೆ ತಲೆ ಕೆಟ್ಟು ಹೋಗ್ತಿದೆ. ಇನ್ನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೂ ಕೂಡ ವಿರೋಧವನ್ನ ಮಾಡಿದ್ರು. ಅದು ಜಾರಿಯಾಗಿದೆ. ಒನ್ ನೇಷನ್ ಒನ್ ರ್ಯಾಂಕ್ ಮಾಡಿದ್ವಿ, ಒನ್ ನೇಷನ್ ಒನ್ ಗ್ರಿಡ್ ಮಾಡಿದ್ವಿ. ಅದೆಲ್ಲದಕ್ಕೂ ಕೂಡ ಹಲವರು ವಿರೋಧ ಮಾಡುತ್ತಲೇ ಬಂದಿದ್ದಾರೆ ಅಂತ ಟೀಕಿಸಿದ್ದಾರೆ. ಈಗ ವಿದೇಶಿ ಸುದ್ದಿಗಳನ್ನು ನೋಡೋಣ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ. ಇರಾನ್ನ ಪ್ರಮುಖ ಸೇನಾ ಸ್ಥಳಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದ್ದು, ಇರಾನ್ನಲ್ಲೇ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಈ ನಡುವೆ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಇರಾನ್ ಯತ್ನಿಸ್ತಾ ಇದ್ದು, ಒಂದು ವೇಳೆ ಇರಾನ್ ದಾಳಿ ಮಾಡಿದ್ರೆ ತೆಹರಾನ್ ನಗರ ಹೊತ್ತು ಉರಿಯಲಿದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ದಾಳಿ ಹಿಂದೆ ಅಮೆರಿಕ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಕೈವಾಡ ಇರೋದಾಗಿ ಇರಾನ್ ಆರೋಪಿಸಿದೆ. ಇರಾನ್ನ ಪ್ರಮುಖ ನಾಯಕ ಈ ಬಗ್ಗೆ ಮಾತನಾಡಿದ್ದು, ಇಸ್ರೇಲ್ ದಾಳಿ ಹಿಂದೆ ಇರುವವರು ಈಸಿಯಾಗಿ ಎಸ್ಕೇಪ್ ಆಗಲು ಸಾಧ್ಯವಿಲ್ಲ, ಅತಿ ದೊಡ್ಡ ಅಪರಾಧ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ದುಬೈನಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಟೈಗರ್ ಟವರ್ಗೆ ಬೆಂಕಿ ಬಿದ್ದಿದ್ದು 4,000ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ. ಥೈಲ್ಯಾಂಡ್ನಲ್ಲಿ ಆನೆಯೊಂದು ರಸ್ತೆಯಲ್ಲಿ ಕಬ್ಬಿನ ಟ್ರಕ್ ತಡೆದು ಕಬ್ಬನ್ನ ಲೂಟಿ ಮಾಡಿದೆ. ವಾಹನ ಸವಾರರು ಮೊಬೈಲ್ನಲ್ಲಿ ಆನೆಯ ಕೃತ್ಯವನ್ನು ಸೆರೆ ಹಿಡಿದಿದ್ದಾರೆ.